ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನೊಂದು ಸೈಡ್ ಡಿಶ್ ತೋರಿಸ್ತಾ ಇದ್ದೀನಿ. ಈಸಿಯಾಗಿ ಮಾಡ್ಕೊಬೋದು ನೀವು ಇದನ್ನು. ಚಪಾತಿಗೆ, ಪೂರಿಗೆ, ದೋಸೆಗೆ, ಬಿಸಿ ಅನ್ನಕ್ಕೂ ಕೂಡ ನೀವು ಇದನ್ನು ಕಾಂಬಿನೇಷನ್ ಆಗಿ ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಈ ಥರ ಒಂದ್ಸಲ ಟ್ರೈ ಮಾಡಿ. ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಪಡವಲಕಾಯಿ ಕೂಟ್ ಮಾಡೋದಕ್ಕೆ ನಾನು ಇವತ್ತು ಅರ್ಧ kg ಆಗೋಷ್ಟು ಪಡವಲಕಾಯಿ ತೊಗೊಂಡಿದ್ದೆ. ಅರ್ಧ kg ಅಂದರೆ ಒಂದು 3 ರಿಂದ 4 ಪಡವಲಕಾಯಿ ಬರುತ್ತೆ. ಅದನ್ನು ನೀಟಾಗಿ ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಹಾಗೆ ಕಡಲೆಬೇಳೆನ ನೀವು ಅಡುಗೆ ಮಾಡೋದು ಒಂದು 1/4 ಗಂಟೆ ಮುಂಚೆ ನೆನೆಸಿಟ್ಟಿದ್ರು ಸಾಕಾಗುತ್ತೆ. ಒಂದು 1/4 ಗಂಟೆ ನೀರಲ್ಲಿ ನೆನೆಸಿರೋ ಕಡಲೆಬೇಳೆನ ಆ ಕುಕ್ಕರಿಗೆ ಆ್ಯಡ್ ಮಾಡ್ಕೊಳ್ಳೋಣ. ಮತ್ತು ಪಡವಲಕಾಯಿನೂ ಅಷ್ಟೇ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿರೋ ಪಡವಲಕಾಯಿನೂ ಅಷ್ಟೇ ಕಡಲೆಬೇಳೆ ಜೊತೆ ಆ್ಯಡ್ ಮಾಡ್ಕೊಂಡು ಇದಕ್ಕೆ ಒಂದು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಮತ್ತು ಸ್ವಲ್ಪ ಉಪ್ಪು, ಮೀಡಿಯಮ್ ಸೈಜು ಒಂದು ಈರುಳ್ಳಿ ಆ್ಯಡ್ ಮಾಡ್ಕೊಳ್ಳಿ ಮತ್ತು ಒಂದು ಚಿಕ್ಕದು ಟೊಮೊಟೊ ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ನೀವು ಒಗ್ಗರಣೆ ಕೂಡ ಯೂಸ್ ಮಾಡ್ಬೋದು, ಈರುಳ್ಳಿ ಟೊಮೊಟೊ. ಬಟ್ ಪಡವಲಕಾಯಿ ಜೊತೆ ಬೇಯಿಸಿದ್ರೆ ನೀಟಾಗಿ ಬೆಂದೋಗ್ಬಿಡುತ್ತೆ. ಒಗ್ಗರಣೆಯಲ್ಲಿ ನಿಮ್ಮ ಟೈಮ್ ಸೇವ್ ಆಗುತ್ತೆ. ಹಾಗಾಗಿ ನಾನು ಬೇಯಿಸಬೇಕಾದ್ರೆ ಈರುಳ್ಳಿ ಮತ್ತು ಟೊಮೊಟೊನ ಆ್ಯಡ್ ಮಾಡ್ಕೊಂಡ್ಬಿಟ್ಟಿರ್ತೀನಿ. ಈಗ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡು 2 ವಿಷಲ್ ಕುಗ್ಸಿದ್ರೆ ಸಾಕಾಗುತ್ತೆ. 2 ವಿಷಲಲ್ಲಿ ನೀಟಾಗಿ ಪಡವಲಕಾಯಿ ಎಲ್ಲ ಬೆಂದಿರುತ್ತೆ. ಹಾಗೆ ಇದಕ್ಕೆ ಒಂದು ಚಿಕ್ಕ ಮಸಾಲೆ ರೆಡಿ ಮಾಡ್ಕೊಂಬಿಡೋಣ. ಜಾರ್ಗೆ ನಾನು ಒಂದು ಸ್ವಲ್ಪ ತೆಂಗಿನಕಾಯಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಈರುಳ್ಳಿ ಸ್ಮಾಲ್ ಸೈಜ್ ಇದು. ನಾವು ಆಲ್ರೆಡಿ ಪಡವಲಕಾಯಿ ಜೊತೆ ಒಂದು ಸ್ಮಾಲ್ ಈರುಳ್ಳಿ ಆ್ಯಡ್ ಮಾಡಿದ್ವಿ. ಹಾಗಾಗಿ ಮಸಾಲೆಗೆ ಒಂದು ಚಿಕ್ಕ ಈರುಳ್ಳಿ ಆ್ಯಡ್ ಮಾಡ್ಕೊಳ್ಳೋಣ. ಒಂದು 2-3 ಇಂಚಷ್ಟು ಶುಂಠಿ ಮತ್ತು ಒಂದು ದೊಡ್ಡದು ಬೆಳ್ಳುಳ್ಳಿ ಗೆಡ್ಡೆನ ಬಿಡಿಸಿ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಇದಕ್ಕೆ ಒಂದು 3 ರಿಂದ 4 ಹಸಿಮೆಣ್ಸಿಕಾಯಿ, ಚಕ್ಕೆ ಒಂದು 2 ಇಂಚು ಮತ್ತು ಲವಂಗ ಒಂದು 4, ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಹುರ್ಗಡ್ಲೆ ಮತ್ತು ಸ್ವಲ್ಪ ಗಸಗಸೆ, ಧನಿಯಾ ಪೌಡ್ರು ಮತ್ತು 2 ಸ್ಪೂನು ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಇದಿಷ್ಟು ಹಾಕಿ ಸ್ವಲ್ಪನೇ ನೀರು ಆ್ಯಡ್ ಮಾಡ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಇದನ್ನು ಮಸಾಲೆ ರೆಡಿಯಾಗಿದೆ ನೋಡಿ. ಇಷ್ಟು ನುಣ್ಣಗೆ ಈ ಥರ ಪೇಸ್ಟ್ ಮಾಡ್ಕೋಬೇಕು. ನೀವು ಜಾಸ್ತಿ ನೀರು ಆ್ಯಡ್ ಮಾಡಬಾರ್ದು, ಸ್ವಲ್ಪನೇ ನೀರು ಆ್ಯಡ್ ಮಾಡಿಕೊಂಡು ನಿಮ್ಗೆ ಈ ಥರ ಪೇಸ್ಟ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅವಾಗ ನಿಮಗೆ. ಹಾಗೆ ಇಲ್ಲೊಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಗೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಆ್ಯಡ್ ಮಾಡ್ಕೊಂಡಿದ್ದೆ. ಎಣ್ಣೆ ಕಾದ್ಮೇಲೆ ಇದಕ್ಕೆ ಸ್ವಲ್ಪ ಹಿಂಗು ಮತ್ತು 1 ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ, ಹಾಗೆ ಸ್ವಲ್ಪ ಕರಿಬೇವು ಮತ್ತು ಒಂದು ಒಣಮೆಣ್ಸಿಕಾಯಿ ಆ್ಯಡ್ ಮಾಡ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ. ನೀವು ಒಗ್ಗರಣೆ ಟೈಮಲ್ಲಿ ಕೂಡ ಈರುಳ್ಳಿ ಮತ್ತು ಟೊಮೊಟೊ ಆ್ಯಡ್ ಮಾಡ್ಬೋದು. ಬಟ್ ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಾಗಾಗಿ ನಾವು ಪಡವಲಕಾಯಿ ಬೇಯಿಸ್ಕೊಬೇಕಾದ್ರೆ ಈರುಳ್ಳಿ ಮತ್ತು ಟೊಮೊಟೊ ಆ್ಯಡ್ ಮಾಡಿಬಿಟ್ರೆ ನಿಮ್ಮ ಟೈಮ್ ಸೇವ್ ಆಗುತ್ತೆ. ಹಾಗೆ ಒಗ್ಗರಣೆ ಹಾಕಾದ್ಮೇಲೆ ನಾವೇನು ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಫ್ರೈ ಮಾಡಬೇಕು. ಯಾಕಂದರೆ ಸ್ವಲ್ಪ ಹಸಿ ಸ್ಮೆಲ್ಲ ಇತ್ತಂದರೆ ಹೋಗುತ್ತೆ. ಹಾಗಾಗಿ ಸ್ವಲ್ಪ ಎಣ್ಣೆ ಜೊತೆಲೇ ಒಗ್ಗರಣೆಲೇ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಮಾಡಿ ನಿಮಗೆ ನೀರು ಎಷ್ಟು ಬೇಕು ಸ್ವಲ್ಪ ಕ್ವಾಂಟಿಟಿ ನೀರು ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ತುಂಬ ನೀರು ಆ್ಯಡ್ ಮಾಡಬೇಡಿ. ಪಡವಲಕಾಯಲ್ಲಿ ಬೆಂದಿರೋ ನೀರು ಕೂಡ ಅಲ್ಲೇ ಇರುತ್ತೆ. ಅದನ್ನು ಕೂಡ ಆ್ಯಡ್ ಮಾಡಿದಾಗ ನೀರು ಜಾಸ್ತಿ ಕ್ವಾಂಟಿಟಿ ಆಗಿಬಿಡುತ್ತೆ. ಸ್ವಲ್ಪನೇ ನೀರು ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಪಡವಲಕಾಯಿ ಮತ್ತು ಕಡಲೆಬೇಳೆ ಎಲ್ಲ ನೀಟಾಗಿ ಬೆಂದಿದೆ. ನಾವೇನು ಬೇಯಿಸ್ಕೊಂಡಿದ್ವಿ ಇದನ್ನು ಡೈರೆಕ್ಟಾಗಿ ಒಗ್ಗರಣೆಗೆ ಆ್ಯಡ್ ಮಾಡ್ಕೊಂಬಿಡೋಣ. ಇದು ತುಂಬ ಸಿಂಪಲಾಗಿ ತೋರಿಸ್ತಾರೆ. ನಾನು ನಿಮಗೆ ಕಮ್ಮಿ ಟೈಮಲ್ಲಿ ಬೇಗ ಮಾಡ್ಕೊಬೋದು ಇದನ್ನು ನೀವು. ಹಾಗಾಗಿ ನಾನು ಕ್ವಿಕ್ಕಾಗಿ ಮಾಡೋವಂಥದ್ದನ್ನು ರೆಸಿಪೀಸ್ನ ಆಲ್ಮೋಸ್ಟ್ ಜಾಸ್ತಿ ತೋರಿಸ್ತಾ ಇರ್ತೀನಿ. ನೀವು ಈಸಿಯಾಗಿ ಮಾಡ್ಕೊಬೋದು ಇದನ್ನು. ನೋಡಿ, ನೀರು ಅಷ್ಟೇ ಫಸ್ಟೇ ಜಾಸ್ತಿ ಆ್ಯಡ್ ಮಾಡಿಬಿಟ್ರೆ ತುಂಬಾ ತೆಳ್ಳಗಾಗ್ಬಿಡುತ್ತೆ. ಅದಕ್ಕೆ ನಾನು ನೋಡ್ಕೊಂಡು ಸ್ವಲ್ಪ ಆ್ಯಡ್ ಮಾಡ್ಕೊಂಡು ನೀವು ಇದನ್ನು ಕಾಂಬಿನೇಷನ್ ಆಗಿ ಚಪಾತಿಗೆ, ದೋಸೆಗೆ, ಬಿಸಿ ಅನ್ನಕ್ಕೆ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ತರಕಾರಿಗಳನ್ನೂ ಆಲ್ಮೋಸ್ಟ್ ತಿನ್ನಬೇಕು. ಬಟ್ ಬರೀ ಪಲ್ಯ ತಿನ್ನೋದ್ರ ಬದಲು ಈ ಥರ ನೀವೇನಾದರೂ ಕೂಟ್ ಮಾಡಿಕೊಂಡ್ರೆ ಬಿಸಿ ಅನ್ನಕ್ಕೂ ಆಗುತ್ತೆ. ಮತ್ತು ಚಪಾತಿ, ದೋಸೆಗೆ, ಇನ್ಯಾವುದಕ್ಕಾದ್ರೂ ನೀವು ತಿನ್ನಬೇಕು ಅಂದ್ರೂ ಕೂಡ ಕಾಂಬಿನೇಷನಾಗಿ ಯೂಸ್ ಮಾಡ್ಬೋದು. ನೋಡಿರಲ್ಲ, ಎಷ್ಟು ಸಿಂಪಲಾಗಿ ಪಡವಲಕಾಯಿ ಕೂಟ್ ರೆಸಿಪೀಸ್ನ ನಿಮಗೆ ತೋರಿಸಿದ್ದೀನಿ. ವೀಡಿಯೋ ಎಷ್ಟು ಲೈಕ್ ಮಾಡಿ. ನನ್ನ ಚಾನಲ್ಗಿನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ, ನಿಮಗೆ ಯಾವುದಾದ್ರೂ ಯೂಸ್ ಆಗುವಂಥ ಇಂಪಾರ್ಟೆಂಟ್ ವೀಡಿಯೋ ಬೇಕು ಅಂತ ನನಗೆ ಕಮೆಂಟ್ ಮಾಡಿ, ವೀಡಿಯೋ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.